ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ಜನರ ಸಮಸ್ಯೆ ಹೇಳತೀರದಾಗಿದೆ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಪ್ರತಿನಿತ್ಯ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು, ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಕಮಲಾಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ಘಟನೆ ನಡೆದಿದೆ. ಬಡಾವಣೆಯಲ್ಲಿ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ವಿದ್ಯುತ್ ವ್ಯವಸ್ಥೆ ಕೂಡ ಇಲ್ಲವೆಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಜನರಿಗೆ ಕುಡಿಯಲು ನೀರು, ಓಡಾಡಲು ಸೂಕ್ತ ರಸ್ತೆ ಹಾಗೂ ಚರಂಡಿ ಸ್ವಚ್ಛತೆ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಬ್ಯಾಡ್ ಮನೆ ಬರ್ತಾವ್ರಿ. ಹೆಚ್ಚಿನ ನೀರು ಬಂದಿಲ್ಲ, ಆಗಿನೇ ಬರ್ತದೆ ಡೈರೆಕ್ಟ್. ಇದು ನೋಡಿ, ಇಲ್ಲಿ ನೀರಿಗೆ ಇದು ಮೋತಿನೇ ಬಂದದ. ನೀರು ಹೆಂಗೆ ಬರ್ತಾವ್ರಿ? ಇದು ಬಂದಿದ್ದು ರೋಡಿನಾಗೆ ಬರ್ತಾವ, ಮೋತಿನೇ ಇಲ್ಲ ಇದಕ್ಕೆ. ಸ್ವಲ್ಪ ಮಳೆ ಬಂದ್ರೆ ಹಿಂಗೆ ಹಿಂದಿನ ನೋಡ್ತೀವಿ. ಅದು ಮೊನ್ನೆ ಪರವಾಗಿ ನೋಡಿ ಮಾಡ್ಸೋದು, ಅದನ್ನು ನೀರೇ ಹಾಕ್ತಾನೆ. ಬನ್ನಿ ನಾವೇ ಹಂಗೆ ನಡವರ್ತಿ ಮಾತಾಡ್ಬೇಕು. ಯಾಕಂದ್ರೆ ಜಾಗ ಬಂದ್ರೆ ಒಳಗೆ ನಾಲಿ ಮಾಡ್ಬೇಕು. ಅವ್ರು ತಾನೇ ಏನು ಹಾಕ್ತಾರೆ ಪೂರ ಸರ್ವೆ ಮಾಡ್ತಾರೆ ಅಷ್ಟೇ. ಹುಷಾರ ಬೇಡ ರೋಡ್ ಇಲ್ಲ, ಯಾರು ನಾವೆಲ್ಲಿ ಹೋಗಮ್ಮಿ? ಇಲ್ಲ ನಾವು ರೊಕ್ಕ ಕೊಟ್ಟು ಪ್ಲಾಟ್ ತೊಗೊಂಡಿರಿ, ಮತ್ತು ನಾವು ಇದು ಮಾಡಿ ಕೊಟ್ಟಿಂದು ಇಲ್ಲಿಂದ ಏನೋ ನಮ್ಮ ಪರಿಸ್ಥಿತಿ. ನಮ್ಮ ಮಕ್ಳಿಗೆ ರೋಗಗಳು ಹೊಂಟವ, ನಮಗೂ ರೋಗಗಳು ಹೊಂಟವ. ನೀರು पानी जा रहा नहीं, नदी तरफ से कहीं जाएगा, क्या है, क्या करना है? कितना साल से ऐसे है माँ? कितना साल से ऐसे है? वही क्या है कृपा है, अब होगा 10-12 साल से है ऐसा। उधर पूरा बोने का आता है, क्या कर रहा है आपको? हाँ पूरा है। कौन भी पंचायत वाला नहीं आते इधर? फोन आते रे बा, फोन आते नहीं, फोन पूछते नहीं, कहते नहीं देखो जा रही, क्या नहीं कर रहे। ಆಲ್ರೆಡಿ ನಾವು ಪಂಚಾಯತಿಗೆ ಹೋಗ್ಬಿಟ್ಟು ಲೆಟರ್ ಕೊಟ್ಟಿವಿ. ಎಲ್ಲಾರು ಕೊಟ್ಮೇಲೆ ಸರ್ ಅಂದ್ರು ಇಲ್ಲ ನಾವು ನಾಳೆನೆ ಬರ್ತೀವಿ ಅಂತಂದ್ರು. ಇಲ್ಲಿ ತನಕ ಆಯ್ತು, ಒಬ್ರು ಬಂದಿಲ್ಲ ಸರ್. ನಮ್ಗೆ ನಾಲಿನೂ ಇಲ್ಲ, ನಾ ರೋಡ್ನು ಇಲ್ಲ, ನಾ ಕುಡಿಯಕ್ ನೀರ್ನು ಇಲ್ಲ ಸರ್. ನೀರಿನ ಭಾಳ ಹೈರಾಣ ಉಂಟದ, ಲೈಟ್ನು ಇಲ್ಲ. ಹೆಣ್ಮಕ್ಳಿಗೆಲ್ಲ ಭಾಳ ಹೈರಾಣ ಆಗ್ಯದ್ರಿ. ಹಾಗಾಗಿ ಬರೀ ಏನಾಯ್ತು, ಬರೀ ಎಲೆಕ್ಷನ್ ಬಂತು ಅಂದ್ರೆ ಎಲ್ಲಾರು ಬರ್ತಾರ. ಇಲ್ಲ ಮೇಡಮ್ ನಾವು ನಾಳೆಗೆ ಮಾಡ್ತೀವಿ, ನಾಳೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರ. ಮತ್ 5 ವರ್ಷ ಬಿಟ್ಟೆ ಬರ್ತಾರ ಸರ್. ಈ ಏರಿಯಾಕಂತೂ ಯಾರು ಇಲ್ಲಿ ತನಕ ಬಂದಿಲ್ಲ. ಬರೋದೇ ಓಟಿನ ಸಲುವಾಗಿ ಅಷ್ಟೇ ಬರ್ತಾರ, ಓಟ್ ಕೇಳ್ತಾರ. 5 ವರ್ಷ ಬಾದೆ ಅವ್ರಿಗೆ ನೋಡ್ಬೇಕು. ಇಲ್ಲಿ ಹೈ ಮಾಸ್ಕ್ ಅದು ಅವರಮ್ಮ ಎಷ್ಟು ಹೈ ಮಾಸ್ಕ್ ಏನೂ ಇಲ್ಲ. ಒಂದ್ ಬಲ್ಪ್ ಇಲ್ಲ ರೀ. ನೀವು ಅಲ್ಲ ಹೋಗಿರಿ ಸೀದಾ ಮಕ್ಕಳು ಇಂತ ಭಜನೆಗೆ ಸರ್ ನಾವ್ ಈಗ ಆಲ್ರೆಡಿ 2-3 ಸಲ ಕೊಟ್ಟಿವ್ರಿ. ಏನಂತಾರ ಅಧಿಕಾರಿಗಳು? ಆಯ್ತು ನಾಳೆನೆ ಬರ್ತೀವ್ರಿ ಮೇಡಮ್, ನೀವು ಹೋಗ್ರಿ ಅಂತ ನಮ್ ಸಂಘಟನೆ 3-4 ಸಾರಿ ಕೊಟ್ಟಿದ್ದೇವೆ. 2-3 ತಿಂಗಳ 3-4 ಸಾರಿ ಕೊಟ್ಟಿದ್ದೇವೆ. ಅಂದ್ರೂ ಬಂದಿಲ್ಲ ಸರ್, ಯಾರು ಒಬ್ರು ಬಂದಿಲ್ಲ. ಬರಲ್ಲ ಅಂತ ಮಾಡಲ್ಲ ಸರ್. ನಮ್ಮಲ್ಲಿ ಒಂದು ಸಮುದಾಯ ಭವನನು ಇಲ್ಲ ಸರ್. ಇಲ್ಲಿ ಇಲ್ಲ, ಬರ್ರಿ ಬಂದಾದ್ರು ನೋಡ್ರಿ, ಯಾರು ಕೊಡಾರ ಕೊಡ್ತಾರಲ್ಲ, ಕೇಳಾರ ಕೇಳ್ಬೇಕಲ್ಲ. ಏನು ಒಂದು ಸಣ್ಣದಾಗ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಸರ್. ನಮ್ಮ ಲೇಔಟ್ 1997 ಆಗ್ಯದ, ಅಂಬೇಡ್ಕರ್ ಕಾಲನಿ ಅಂತ ಮೆನ್ಷನ್ ಆಗ್ಯದ. ಸತತವಾಗಿ ಅವತ್ತಿನ ಹಿಡಿದು ಇವತ್ತಿನ ತನಕ ಬೀದಿ ದೀಪಗಳು ಕರೆಕ್ಟ್ ವ್ಯವಸ್ಥೆ ಇಲ್ರಿ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ರಿ, ಚರಂಡಿ ವ್ಯವಸ್ಥೆ ಇಲ್ರಿ, ರೋಡಿಂದು ವ್ಯವಸ್ಥೆ ಇಲ್ರಿ. ಕುಡಿಯೋ ನೀರು ಸರ್ ಇದು ಮಾಡ್ಯಾರ್ರಿ, ಒಟ್ಟು ಒಂದಿನ ನೀರು ಬಂದಿಲ್ಲ ಸರ್. ಬಜೆಟ್ ಎತ್ತಂದ್ರೆ ಹೋಗ್ತಾರ್ರಿ, ಫಿನಿಶಿಂಗ್ ಇಲ್ಲ, ಏನಿಲ್ರಿ. ನೋಡ್ರಿ ಸರ್, ಅಲ್ಲಿ ಕನೆಕ್ಷನ್ ಡೈರೆಕ್ಟ್ ಕೊಟ್ಟಾರ ಸರ್. 3-4 ವಾರಕ್ಕೆ 3 ಸರ್ತಿ 4 ಸರ್ತಿ ಮಷಿನ್ ಬಂದತ್ರಿ. ಅಲ್ಲಿ ಹುಡುಗರು ಅಲ್ಲಿ ಬಾಬಾ ಸಾಹೇಬ್ ಇದು ಬೋರ್ಡ್ ಅದ ರೀ, ಅಂಬೇಡ್ಕರ್ ಕಾಲನಿ ಮೇನ್. ಅಲ್ಲಿ ನಾಳೆ ನಡ್ಕೊತ ಹೋಗ್ತಾರೆ ಸರ್. ಈ ಮಳೆಗಾಲ ಅದ ರೀ,
ಅದು ತೋರ್ಸಂದ್ರೆ ಅದು ತೋರ್ಸಂದ್ರೆ ಸಣ್ಣ ಸಣ್ಣ ಮಕ್ಕಳು ಇನ್ಫೆಕ್ಷನ್ ಆಗಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಜವಾಬ್ದಾರಿ ವಿಡಿಯೋ ಸಾಬ್ರಿ ಹತ್ತು ಹೇಳಿದಾರೆ ನಮ್ ಗಲ್ಲಿ ಬರ್ರಿ ಒಡ್ಯಾರ ನೋಡ್ರಿ ಅಂತಂದ್ರೆ ಅವ್ರ ಒಟ್ಟ ಕೇರ್ಲೆಸ್ ಮಾಡಿ ಜೈಗೆ ಹೇಳಿದೆವು ಪಿಡಿಯಾಗ ಹೇಳಿದೆವು ಇಯೋಗ ಹೇಳಿದೆವು ಅಷ್ಟು ಮಂದಿ ಹೇಳಿದೆವು ಮುಖಾಂತರ ನಮ್ಗೆ ಹೋಗಿ ಕೇಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ ಸರ್. ನಮ್ಮ ಹೆಸರು ಅಲೋಕ್ ಕುಮಾರ್ ಅಂತ.